ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಏನು ಕ್ಯಾಂಡಿಡೇಟ್ ಇದ್ರಲ್ವಾ ಅವರು ನಾಮಿನೇಷನ್ ಇಂಪ್ರಾಪರ್ ಇತ್ತು, ಅದಕ್ಕೆ ನಾವು ಅಬ್ಜೆಕ್ಷನ್ ಮಾಡಿದ್ದೀವಿ ಅಂದರೂ ಕೂಡ RC ಅವರು ಅದನ್ನು ಅಕ್ಸೆಪ್ಟ್ ಮಾಡಿದ್ದಾರೆ. ಬಿಜೆಪಿ ಕ್ಯಾಂಡಿಡೇಟ್ ಯಾರಿದ್ದಾರೆ ಅಮರ್ನಾಥ್ ಪಾಟೀಲ್ ಅವರು ಗ್ರಾಜ್ಯುಯೇಟ್ ಮಾಡಿಲ್ಲ, ಮುಗಿಸಿಲ್ಲ, ಅವರು BCom ಅಂತ ಅವರು ಅಫಿಡೇವಿಟಲ್ಲಿ ಬರೆದಿದ್ದಾರೆ, ಬಟ್ ಅವರು ಗ್ರಾಜ್ಯುಯೇಟ್ ಅಲ್ಲ. This video is sponsored by Mahalakshmi Jewelers, Manu Multi Speciality Hospital, KVN University, Shaheen Group of Institutions, Surat Khazana, Al Sharia Group of Institutions, Beg Neuropsychiatry Hospital, NK NEET Institute, and by Alimi Public School. ನಮಸ್ಕಾರ, ನನ್ನ ಹೆಸರು ಶರಣ್ ಐಟಿ, ಸೋಷಲ್ ಆಕ್ಟಿವಿಸ್ಟ್ ಮತ್ತು ಈಶಾನ್ಯ ಪದವೀಧರ ಮತಕ್ಷೇತ್ರಕ್ಕೆ MLC ಎಲೆಕ್ಷನ್ಗೋಸ್ಕರ ಕಂಟೆಸ್ಟ್ ಮಾಡಿದ್ದೀನಿ. ನಾನು ಇವತ್ತಿನ ದಿವಸ ನನ್ನ ಜೊತೆ ಬಸವರಾಜ್ ಅವರು ಕೊಪ್ಪಳಿಂದ ಕಂಟೆಸ್ಟ್ ಮಾಡಿದ್ದಾರೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ. ಇವರು ಸಾಯಿನಾಥ್ ಅವರು ಬೀದರಿಂದ ಕಂಟೆಸ್ಟ್ ಮಾಡಿದ್ದಾರೆ, ಅವ್ರ ಹೆಸರು ಕಾಶಿನಾಥ್ ಅಂತ ರಾಯಚೂರಿಂದ ಕಂಟೆಸ್ಟ್ ಮಾಡಿದ್ದಾರೆ. ಇವತ್ತಿನ ದಿವಸ ಸ್ಕ್ರೂಟ್ನಿ ಇತ್ತು, ನಾವು RC ರಿಸರ್ವ್ ಕಮಿಷನರ್ ಆಫೀಸಲ್ಲಿ ಬಂದಿದ್ದೀವಿ. ಸ್ಕ್ರೂಟ್ನಿ ಇತ್ತು, ಸ್ಕ್ರೂಟ್ನಿಯಲ್ಲಿ ನಾವೆಲ್ಲ ಭಾಗವಹಿಸಿದ್ವಿ. ನಮ್ಮೆಲ್ಲ ನಾಮಿನೇಷನ್ ಕ್ರಮಬದ್ಧ ಆಗಿ ಅಕ್ಸೆಪ್ಟ್ ಆಯಿತು. ಬಟ್ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಏನು ಕ್ಯಾಂಡಿಡೇಟ್ ಇದ್ರಲ್ವ ಅವರು ನಾಮಿನೇಷನ್ ಇಂಪ್ರಾಪರ್ ಇತ್ತು, ಅದಕ್ಕೆ ನಾವು ಅಬ್ಜೆಕ್ಷನ್ ಮಾಡಿದ್ದೀವಿ ಅಂದರೂ ಕೂಡ RC ಅವರು ಅದನ್ನು ಅಕ್ಸೆಪ್ಟ್ ಮಾಡಿದ್ದಾರೆ. ಬಿಜೆಪಿ ಕ್ಯಾಂಡಿಡೇಟ್ ಯಾರಿದ್ದಾರೆ ಅಮರ್ನಾಥ್ ಪಾಟೀಲ್ ಅವರು ಗ್ರಾಜ್ಯುಯೇಟ್ ಮಾಡಿಲ್ಲ, ಮುಗಿಸಿಲ್ಲ, ಅವರು BCom ಅಂತ ಅವರು ಅಫಿಡೇವಿಟಲ್ಲಿ ಬರೆದಿದ್ದಾರೆ, ಬಟ್ ಅವರು ಗ್ರಾಜ್ಯುಯೇಟ್ ಅಲ್ಲ. ಅದು ತಪ್ಪಾಗಿ ಮಾಹಿತಿ ತುಂಬಿದ್ದಾರೆ. ಅದಕ್ಕೆ ನಾನು ಎಲ್ಲ ವೋಟರ್ಸ್ಗೇನು ಮನವಿ ಮಾಡ್ತೀನಿ ಅಂತಂದರೆ, ಅಮರ್ನಾಥ್ ಪಾಟೀಲ್ ಅವರು ಗ್ರಾಜ್ಯುಯೇಟ್ ಅಲ್ಲ, ನೀವು ತಿಳ್ಕೊಳ್ಳಿ ಯಾವ ಅಭ್ಯರ್ಥಿಗೆ ವೋಟ್ ಹಾಕ್ತಾ ಇದ್ದೀರಾ, ಅದು ಗ್ರಾಜ್ಯುಯೇಟ್ ಇದ್ದಾರೆ ಇಲ್ಲ, ಮತ್ತು ತಮ್ಮ ಸಮಸ್ಯೆ ಆಲಿಸ್ತಾರೆ ಆಲಿಸಲ್ಲ ಅಂತ. ಯಾಕಂದರೆ ಅವರು ಗ್ರಾಜ್ಯುಯೇಟ್ ಇಲ್ಲ ಅಂದಮೇಲೆ ಅವ್ರು ತಮ್ಮ ಸಮಸ್ಯೆನ ಹೇಗೆ ಆಲಿಸ್ತಾರೆ ಮತ್ತು ಅದಕ್ಕೆ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ, ಸಮಸ್ಯೆ ಪರಿಹಾರ ಮಾಡ್ತಾರೆ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಚಂದ್ರಶೇಖರ್ ಪಾಟೀಲ್ ಅವರು ಮುಂಚೆ MLC ಇದ್ರಲ್ವ ಲಾಸ್ಟ್ ಟೈಮು, ಅವರು ಕೂಡ ಅವ್ರ ಅಫಿಡೇವಿಟಲ್ಲಿ ಏನು ಬಾಂಡ್ ತಗೋತಾರೆ ಆ ಬಾಂಡಲ್ಲಿ ಚಂದ್ರಶೇಖರ್ ಪಾಟೀಲ್ ಅಂತಿದೆ ಫಸ್ಟ್ ಪಾರ್ಟಿ, ಸೆಕೆಂಡ್ ಪಾರ್ಟಿ ನಾಟ್ ಅಪ್ಲಿಕೇಬಲ್ ಅಂತಿದೆ. ಅಂದರೆ ಅಫಿಡೇವಿಟ್ ಯಾರಿಗೆ ಮಾಡ್ತಾ ಇದ್ದಾರಾ, ರಿಟರ್ನಿಂಗ್ ಆಫೀಸರ್ ನಾರ್ತ್ ಈಸ್ಟ್ ಗ್ರಾಜ್ಯುಯೇಟ್ ಮಾಡಿಕೊಡ್ತಾ ಇದ್ದಾರಾ ಅಥವಾ ಸ್ವಂತ ನಾಟ್ ಅಪ್ಲಿಕೇಬಲ್ ಅಂದರೆ ಮೀನಿಂಗ್ ಏನು, ಅದು ಅಫಿಡೇವಿಟ್ ಇಟ್ ಸೆಲ್ಫ್ ಟು ಹೋಮ್ ಅವರು ಅಫಿಡೇವಿಟ್ ಮಾಡಿ ತಮ್ಮ ಆಸ್ತಿ ವ್ಯವಹಾರ, ಕೇಸ್ ವ್ಯವಹಾರ ಮತ್ತು ಎಜುಕೇಷನ್ ಎಲ್ಲ ತುಂಬ್ತಾ ಇದ್ದಾರೆ ಅಂತ ಒಂದು ಕ್ವಶನ್ ಮಾರ್ಕ್ ಆಗುತ್ತೆ. ಇವೆರಡು ಅಬ್ಜೆಕ್ಷನ್ಸ್ ಮಾಡಿದ್ವಿ. ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಬಿಜೆಪಿ ಕ್ಯಾಂಡಿಡೇಟ್ ನಾಮಿನೇಷನ್ ಫೈಲ್ ಸೈಡಿಗೆ ಇಟ್ಬಿಟ್ಟು ಆಮೇಲೆ ಅರ್ಧ ಗಂಟೆ ಆದಮೇಲೆ ಅಕ್ಸೆಪ್ಟ್ ಮಾಡಿದರು. ಬಟ್ ನಾವು ಮುಂದಿನ ದಿನಗಳಲ್ಲಿ ಯಾರೇ ಗೆದ್ದಿಲ್ಲ, ಬಿಜೆಪಿ ಕ್ಯಾಂಡಿಡೇಟು ಮತ್ತು ಕಾಂಗ್ರೆಸ್ ಕ್ಯಾಂಡಿಡೇಟು, ನಾವು ಕೋರ್ಟಿಗೆ ಹೋಗ್ತೀವಿ, ನಾವು ನ್ಯಾಯ ಪಡಿತೀವಿ. ಮತ್ತು ಈ ಗ್ರಾಜ್ಯುಯೇಟ್ ಎಲೆಕ್ಷನಲ್ಲಿ ಎಲ್ಲ ಗ್ರಾಜ್ಯುಯೇಟ್ಸು ಯಾರು ಕೆಪಬಲ್ ಇದ್ದಾರೆ, ಓದೋರಿದ್ದಾರೆ, ತಮ್ಮ ಸಮಸ್ಯೆ ಆಲಿಸ್ತಾರೆ, ಒಳ್ಳೆಯವರಿದ್ದಾರೆ, ಅವೈಲೇಬಲ್ ಇರ್ತಾರೆ, ಅವರಿಗೆ ವೋಟ್ ಹಾಕಿ ಗೆಲ್ಲಿಸಿ ತರಿಸ್ಬೇಕಂತ ತಮ್ಮಲ್ಲಿ ಮನವಿ. This video is sponsored by Mahalakshmi Jewelers, Manu Multi Speciality Hospital, KVN University, Shaheen Group of Institutions, Surat Khazana, Al Sharia Group of Institutions, Beg Neuropsychiatry Hospital, NK NEET Institute, and by Alimi Public School.